ಜೈ ಜಿನೇಂದ್ರ. ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರ ಸಂಸ್ಮರಣೆ. ಆಚಾರ್ಯ ಶ್ರೀಗಳು ಕ್ರಿಸ್ತಶಕ 1974ರಲ್ಲಿ ಒಮ್ಮೆ ರಾಜಸ್ಥಾನದ ಅಜಮೇರದಲ್ಲಿದ್ದರು. ಸಂಜೆ ಸೂರ್ಯಾಸ್ತಕ್ಕೂ ಮೊದಲು ತಮ್ಮ ಪಿಂಚಿ ಕಮಂಡಲವನ್ನು ತೆಗೆದುಕೊಂಡು ಹೊರಗೆ ಹೊರಟರು. ಕೂಡಲೇ ಅವರ ಶಿಷ್ಯ ಮುನಿಗಳು ಸಹ ಅವರ ಹಿಂದೆ ಹೊರಟರು. ಆಚಾರ್ಯ ಶ್ರೀಗಳು ಅಜಮೇರ ಸ್ಮಶಾನ ಭೂಮಿಗೆ ತಲುಪಿ ಅಲ್ಲಿಯೇ ಒಂದು ಸಾಧಾರಣ ಕಲ್ಲು ಹಾಸಿನ ಮೇಲೆ ಧ್ಯಾನಕ್ಕೆ ಕುಳಿತರು. ಕತ್ತಲು ಕವಿಯುತ್ತಾ ರಾತ್ರಿ ಗಾಢವಾಗುತ್ತಿದ್ದಂತೆ ಸ್ಮಶಾನದಲ್ಲಿ ಕ್ರೂರ ನಾಯಿಗಳ ವಿಚಿತ್ರ ಕೂಗಾಟ, ಕೆಲವು ಭಯಾನಕ ಶಬ್ದಗಳು ಕೇಳಿ ಬರುತ್ತಿದ್ದವು. ಇದನ್ನು ಕಂಡು ಕೆಲವು ಮುನಿಗಳು ಸ್ವಲ್ಪ ಭಯದಿಂದ ವಿಚಲಿತಗೊಂಡರು. ಆಚಾರ್ಯ ಶ್ರೀಗಳು ಶಿಷ್ಯ ಮುನಿಗಳಿಗೆ ಧೈರ್ಯವಾಗಿರಿ ಎಂದು ಅಭಯದಾನ ಮಾಡಿದರು. ನಂತರ ಆಚಾರ್ಯ ಶ್ರೀಗಳು ಮಾತ್ರ ಸ್ವಲ್ಪವೂ ವಿಚಲಿತರಾಗದೆ ತಮ್ಮ ಆತ್ಮಧ್ಯಾನದಲ್ಲಿ ನಿರತರಾದರು. ಸ್ವಲ್ಪ ಹೊತ್ತಿನ ನಂತರ ಪರಮಾಶ್ಚರ್ಯವೆನ್ನುವಂತೆ ಕೆಲವು ದೀಪಗಳು ಆಚಾರ್ಯ ಶ್ರೀಗಳ ಪ್ರದಕ್ಷಿಣೆ ಹಾಕತೊಡಗಿದವು. ನಂತರ ಬರಬರುತ್ತಾ ದೀಪಗಳು ಇಡೀ ಮುನಿಸಂಘಕ್ಕೆ ಪ್ರದಕ್ಷಿಣೆ ಹಾಕಿದವು. ಹೀಗೆಯೇ ಇಡೀ ರಾತ್ರಿ ಕಳೆಯಿತು. ಇದರ ಪ್ರತ್ಯಕ್ಷದರ್ಶಿಗಳು ಆಗ ಬ್ರಹ್ಮಚಾರಿಗಳಾಗಿದ್ದ ಮುನಿಶ್ರೀ 108 ಭೂತಬಲಿಸಾಗರ ಮಹಾರಾಜರು. ಸೂರ್ಯೋದಯದ ನಂತರ ಆಚಾರ್ಯ ಶ್ರೀಗಳು ಸಹಜವಾಗಿಯೇ ಇದ್ದರು ಮತ್ತು ಜಿನಮಂದಿರಕ್ಕೆ ಹೋಗಿ ಎಂದಿನಂತೆ ದೇವದರ್ಶನ ಮತ್ತು ಇತರೆ ತಮ್ಮ ಚರ್ಯೆಗಳಲ್ಲಿ ನಿರತರಾದರು. ನೋಡಿದಿರಾ ಆಚಾರ್ಯ ಶ್ರೀಗಳ ತಪೋಬಲವನ್ನು? ಇಂಥ ಮಹಾನ್ ಆಚಾರ್ಯರನ್ನು ಪಡೆದ ನಾವುಗಳು ಧನ್ಯ. ಇವರ ಪ್ರತ್ಯಕ್ಷ ದರ್ಶನವನ್ನು ಮಾಡಿದವರು ಪುಣ್ಯವಂತರೇ ಎನ್ನಬಹುದು. ಜೈ ಜಿನೇಂದ್ರ ಮತ್ತು ಧನ್ಯವಾದಗಳು.